ಸವಿತಾ ಕಲಾ ಸಂಘದ ಗೌರವಾಧ್ಯಕ್ಷ ಆಗಿದ್ದೇನೆ. ನಮ್ಮ ಬೇಡಿಕೆ ಇಡೀ ರಾಜ್ಯದಾದ್ಯಂತ ನಮ್ಮ ಸಮುದಾಯಕ್ಕೆ ಆಗ್ತಿರುವಂಥ ಅನ್ಯಾಯಗಳ ಬಗ್ಗೆ ಇವತ್ತು ಒಂದು ಸರ್ಕಾರಕ್ಕೆ ಮನವಿ ಮುಟ್ಟಿಸೋಣ. ಅದರಿಂದ ಏನೋ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ಬೋದು. ಈ ಬಜೆಟ್ ಇದೆ, ನೆಕ್ಸ್ಟ್ 24 ಬಜೆಟ್ ಇದೆ. ಆ ಬಜೆಟಲ್ಲಿ ಸವಿತಾ ಅಭಿವೃದ್ಧಿ ನಿಗಮಕ್ಕೆ ಒಂದು ಸ್ವಲ್ಪ ಒಳ್ಳೆಯ ಅನುದಾನ, ಯಾಕಂದರೆ 2-3 ಇಯರ್ಸಿಂದ ಅನುದಾನ ತುಂಬ ಕಮ್ಮಿ ಕೊಡ್ತಾರೆ. ಅನುದಾನ ಬರೀ ಖರ್ಚು ವೆಚ್ಚಗೆ ಆಗ್ತಾಯಿದೆ. ಸಾಮಾಜಿಕ ಜನಾಂಗಕ್ಕೆ ಏನು ಮುಟ್ಸೋಕ್ಕಾಗ್ತಾಯಿಲ್ಲ. ಅದೊಂದು ಮುಖ್ಯಮಂತ್ರಿಗೆ ಮನವಿ ಮಾಡಬೇಕು. ಮತ್ತು ಈ ಪವರ್ಗ 2A ಇದೆ, ಅದು 189 ಜಾತಿಗಳಿದೆ. ಅದರಿಂದ ಪವರ್ಗದಲ್ಲಿ ನಮಗೇನು ಪಾಲು ಸಿಗ್ತಾಯಿಲ್ಲ. ಆ ಪವರ್ಗವನ್ನು ಬೇರ್ಪಡಿಸಿ 2B ಅಂತ ಮಾಡಿ ಅದನ್ನು ನಮಗೆ ಒಂದು ಸಮುದಾಯಕ್ಕೆ ಈ ಗ್ಲೂಕೋಸ್ ಆಧಾರಿತ ಸಮಾಜಗಳನ್ನು ಬೇರ್ಪಡಿಸಿ ನಾವು ಸಮುದಾಯಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಅದೊಂದು ಮನವಿ ಮಾಡ್ತಿದ್ದೀವಿ. ಅದೇ ರೀತಿ ಮತ್ತು ಜಮೀರ್ ಅಹ್ಮದ್ ಅವರಿಗೆ ಸರ್ಕಾರದ ಕಟ್ತಕ್ಕಂಥದ್ದು ಈ ನಿವೇಶನಗಳಲ್ಲಿ ಸಿಒ ನಿವೇಶನಗಳಲ್ಲಿ ಅದು ನಮಗೂ ಒಂದು ಪಾಲು ಕೊಡಿ, ಮೀಸಲಿಡಿ ಅಂತ ಒಂದು ಒತ್ತಾಯ. ಅದೇ ರೀತಿ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದೀವಿ. ನಮ್ಮ ಸಮಾಜಕ್ಕೆ ಸ್ಪಂದಿಸಿ ಅಂತ ಒಂದು ನಮ್ಮ ಮನವಿ ಮಾಡಿದ್ದೀವಿ. ಕರ್ನಾಟಕ ರಾಜ್ಯ ಕ್ಷೌರಿಕರ ಹಿತರಕ್ಷಣಾ ವೇದಿಕೆಯ ಒಬ್ಬ ಕಾರ್ಯಾಧ್ಯಕ್ಷನಾಗಿ ಇವತ್ತು ಕರ್ನಾಟಕ ಕಲಾ ಸಂಘದ ರಾಜ್ಯ ಮಟ್ಟದ ಸಮ್ಮೇಳನ ಕಾರ್ಯಕ್ರಮಗಳು ಇವತ್ತು ಟೌನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ರಾಜ್ಯಾದ್ಯಂತ ನಮ್ಮ ಕಲಾವಿದರುಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಪಾಲ್ಗೊಂಡಿದ್ದಾರೆ. ಇವತ್ತು ಪ್ರಮುಖ ವಿಷಯ ಏನಂದರೆ ಇವತ್ತು ನಮ್ಮ ಕುಲಕಸುಬಾದ ಒಂದು ಕ್ಷೌರಿಕ ವೃತ್ತಿ ಮತ್ತು ಇನ್ನೊಂದು ವಾದ್ಯ ವೃತ್ತಿ, ಇದೊಂದು ನಮ್ಮ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಇದು ಇವತ್ತು ನಾವು ಘನತೆವೆತ್ತ ಇವತ್ತು ಸರ್ಕಾರದ ಎಲ್ಲ ಮಂತ್ರಿಗಳು ಸಹ ಇವತ್ತು ಆಗಮಿಸಿದ್ರು. ಅವರಿಗೆ ಇವತ್ತು ಹಲವಾರು ಮನವಿಗಳನ್ನು ನಾವು ಕೊಟ್ಟಿದ್ದೀವಿ. ಪ್ರಮುಖವಾಗಿ ನಮಗೆ ಏನಾಗಿದೆ, ಇವತ್ತು ವೃತ್ತಿ ಮಾಡುವಂಥವ್ರಿಗೆ ನಮಗೆ ಜಾತಿ ನಿಂದನೆ ಪದವನ್ನು ಎಲ್ಲ ಕಡೆ ಹೇಳ್ಕೊಬರ್ತಾರೆ. ಇದು ನಮ್ಮ ಮಾನಸಿಕವಾಗಿ ನೋವಾಗಿರೋವಂಥದ್ದು ಇದು ಪ್ರಮುಖವಾಗಿದೆ. ಆಮೇಲೆ ಇದನ್ನು ಮೀಸಲಾತಿ ವಿಚಾರವಾಗಿ ಇವಾಗ 1B ಇಂದ ಸೇರಿಸಬೇಕು ಅಂತೇಳಿ ಪ್ರತ್ಯೇಕ ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ಹಾಗೆ ಹಲವಾರು ಇವತ್ತು ನಮಗೆ ಅನುದಾನಗಳನ್ನು ನಿಗಮಕ್ಕೆ ಆಗಿ ಒಂದು 50 ಕೋಟಿ ಏನು ಕೇಳಿದ್ದೀವಿ, ಅದನ್ನು ಒತ್ತಾಯ ಮಾಡಿ ಇನ್ನೂ ಹೆಚ್ಚಿನದಾಗಿ ಅನುದಾನಗಳನ್ನು ನಮ್ಮ ಸರ್ಕಾರದಿಂದ ಕೊಡಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ನಮಗೆ ಜಿಲ್ಲಾದ್ಯಂತ ನಮ್ಮ ಕಲಾವಿದರಿಗೇನಿದೆ ಮತ್ತು ಕ್ಷೌರಿಕ ವೃತ್ತಿ ಮಾಡೋರಿಗೆ ಸರ್ಕಾರದಿಂದನೇ ಹಲವಾರು ಜಾಗಗಳನ್ನ ಕೊಟ್ಟು ಇಲ್ಲಿ ವಾದ್ಯಗಳನ್ನ ನುಡಿಸೋವಂಥವ್ರಿಗೆ ಇದನ್ನು ಕಲಿಯುವಂಥದಕ್ಕೆ ಗುರುಕುಲಗಳನ್ನು ಮಾಡಿಸೋವಂಥದಕ್ಕೆ ಮತ್ತು ಅಕ್ಷರ ಕುಟಿಗಳನ್ನು ಮಾಡಿಸೋದಕ್ಕೆ ಸರ್ಕಾರದಿಂದನೇ ಜಾಗಗಳನ್ನ ಕೊಟ್ಟು ನಮಗೆ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತಲೂ ಕರ್ನಾಟಕ ರಾಜ್ಯ ಸವಿತಾ ಕಲಾ ಸಂಘ ಬೆಂಗಳೂರು ಇದು 2005ರಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿ ಸತತವಾಗಿ MC ವೇಣುಗೋಪಾಲ್ ಅವರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಬರ್ತಾಯಿದೆ. ಈ ಸಲ 2024 ಫೆಬ್ರವರಿ 6ನೇ ತಾರೀಕು ಇದು ಟೌನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 40,000 ಜನ ಕಲಾವಿದರಿದ್ದಾರೆ. ಅವ್ರಿಗೆ ಸರಿಯಾಗಿ ಸರ್ಕಾರದಿಂದ ಯಾವುದು ಸೌಲಭ್ಯಗಳು ಸಿಗ್ತಾಯಿಲ್ಲ. ಆದ್ದರಿಂದ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಕಲಾವಿದರೆಲ್ಲ ಸೇರಿ ಒಗ್ಗೂಡಿ ಅವರಿಗೆ ಮನವಿ ಮಾಡಿ ಸರ್ಕಾರದ ಮೇಲೆ ಒತ್ತಾಯ ಹಾಕಿ ಸರ್ಕಾರಿಗೆ ಕಲಾವಿದರಿಗೆ ಮಹಾಶಾಸನ 58 ವರ್ಷ ಇದೆ, 50 ವರ್ಷಕ್ಕೆ ನಿಗದಿ ಮಾಡಬೇಕು. ಕಲಾವಿದರಿಗೆ ಅದು ವಾದ್ಯ 50 ವರ್ಷ ಆದಮೇಲೆ ಅವ್ರಿಗೆ